ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಹೇಳಕೊಟ್ಟಿರುವಂತಹ ಜಾಗ ಸಕಲ ಶನಿ ದೋಷಗಳಿಗೂ ಮುಕ್ತಿ ನೀಡುವ ಚಿಕ್ಕಮದುರೆ ಶನಿ ಮಹಾತ್ಮ ದೇವಸ್ಥಾನದ ಬಗ್ಗೆ. ಈ ಕ್ಷೇತ್ರವನ್ನು ಕರ್ನಾಟಕದ ಶನಿ ಸಿಂಗಾಪುರ ಅಂತಾನೆ ಕರೀತಾರೆ. ಈ ದೇವಸ್ಥಾನ ಇರೋದು ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ. ಸುಮಾರು 40 ಕಿಲೋಮೀಟರ್ ಆಗುತ್ತೆ ಬೆಂಗಳೂರಿನಿಂದ ಹಾಗೂ 14 ಕಿಲೋಮೀಟರ್ ನೆಲಮಂಗಲದಿಂದ. ಶನೀಶ್ವರ ಸ್ವಾಮಿಯ ಬಗ್ಗೆ ಮಾತಾಡೋದಾದ್ರೆ, ಹಿಂದೂಗಳ ಸಾವಿನ ದೇವ ಯಮನ ಹಿರಿಯ ಸಹೋದರ ಶನಿ ಮಹಾತ್ಮ. ಧರ್ಮ ಗ್ರಂಥಗಳ ಪ್ರಕಾರ ನ್ಯಾಯವನ್ನು ಒದಗಿಸುವ ದೇವರು. ಆಸಕ್ತಿಯ ವಿಷಯ ಏನಂದ್ರೆ, ಸೂರ್ಯನ ಇಬ್ಬರು ಮಕ್ಕಳು ಶನಿ ಮಹಾತ್ಮ ಮತ್ತು ಯಮ ನ್ಯಾಯ ದೇವತೆಗಳೇ. ಇಬ್ಬರು ತಮ್ಮ ಜೀವನದ ಆಗು ಹೋಗುಗಳನ್ನು ಗಮನಿಸಿ ಶನಿ ಮಹಾತ್ಮನು ಸೂಕ್ತ ರೀತಿಯ ಶಿಕ್ಷೆ ಅಥವಾ ವರವನ್ನು ಬದುಕಿರುವಾಗ ನೀಡಿದರೆ, ಯಮನು ಒಬ್ಬ ವ್ಯಕ್ತಿಯು ಸತ್ತ ನಂತರ ಫಲಿತಾಂಶವನ್ನು ನೀಡುತ್ತಾರೆ. ಈ ದೇವಸ್ಥಾನದಲ್ಲಿ ಉತ್ಸವ ಮೂರ್ತಿ ಎಂದು ಶನಿದೇವನಿಗೆ ಮತ್ತೊಂದು ವಿಗ್ರಹವನ್ನು ಸ್ಥಾಪಿಸಿರುವುದು ಇಲ್ಲಿನ ವಿಶೇಷತೆ. ಈ ದೇವಸ್ಥಾನದಲ್ಲಿ ಅನ್ನದಾಸೋಹ ಕೂಡ ಇದೆ. ಅದನ್ನು ಕೂಡ ನೀವು ಉಪಯೋಗಿಸ್ಕೋಬೋದು. ಇನ್ನು ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನವಗ್ರಹಗಳಲ್ಲಿ ಶನೀಶ್ವರ ಸ್ವಾಮಿಯು ಹೆಚ್ಚು ಶಕ್ತಿಶಾಲಿಯಾಗಿರುವಂತಹದ್ದು. ಶನೀಶ್ವರ ಸ್ವಾಮಿಯ ದೋಷ ಇದ್ದಲ್ಲಿ ಹನುಮಂತನ ಆರಾಧನೆ ಮಾಡಬೇಕು ಅಂತ ಹೇಳ್ತಾರೆ. ಇದರಿಂದ ಒಂದು ಕತೆ ಇದೆ. ಆದರೆ ಶನೀಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಹೋದ್ಮೇಲೆ ಹನುಮಂತನ ದೇವಸ್ಥಾನಕ್ಕೆ ಹೋಗಲೇಬೇಕು. ಆದ್ದರಿಂದ ಇಲ್ಲಿಂದ ಸ್ವಲ್ಪ ದೂರದಲ್ಲೇ ಹನುಮಂತನ ದೇವಸ್ಥಾನ ಇದೆ, ಅಲ್ಲಿಗೂ ನಾವು ಹೋಗಲೇಬೇಕಾಗತ್ತೆ. ತ್ರೇತಾಯುಗದಲ್ಲಿ ರಾವಣನು ಬ್ರಹ್ಮ ಮತ್ತು ಶಿವನ ವರಪ್ರಸಾದದಿಂದ 3 ಲೋಕವನ್ನು ಜಯಿಸ್ತಾರೆ. ಅದಷ್ಟೇ ಅಲ್ಲದೆ ಅವರು ನವಗ್ರಹಗಳನ್ನು ಜಯಿಸಿ ಅವರನ್ನು ತನ್ನ ಸಿಂಹಾಸನದ ಮೆಟ್ಟಿಲುಗಳಾಗಿ ಮಾಡಿಕೊಂಡಿರ್ತಾರೆ. ರಾವಣನು ತನ್ನ ಮಗನ ಜನ್ಮದ ಸಮಯದಲ್ಲಿ ಎಲ್ಲ ನವಗ್ರಹಗಳು ಆತನ ಜಾತಕದ 11ನೇ ಮನೆಯಲ್ಲಿ ತೆರಳಿ ನೆಲೆಸುವಂತೆ ಆದೇಶವನ್ನು ನೀಡುತ್ತಾನೆ. ಇದರಿಂದ ತನ್ನ ಮಗ ಅಮರನಾಗುತ್ತಾನೆ ಎಂಬುದು ರಾವಣನ ಬಯಕೆ. ಆದರೆ ಶನೀಶ್ವರ ಸ್ವಾಮಿಯು ರಾವಣನ ಮಗನ ಜನ್ಮದ ಸಮಯದಲ್ಲಿ ಉಚ್ಚ ಸ್ಥಾನದಲ್ಲಿ ಕೂರುವ ಬದಲು ನೀಚ ಸ್ಥಾನದಲ್ಲಿ 12ನೇ ಮನೆಯಲ್ಲಿ ಕೂರುತ್ತಾನೆ.
ಇದನ್ನು ತಿಳಿದ ರಾವಣನು ಶನೇಶ್ವರ ಸ್ವಾಮಿಯನ್ನು ಒಂದು ಕತ್ತಲಿನ ಕೋಣೆಯಲ್ಲಿ ಬಂಧಿಸುತ್ತಾನೆ. ಇದರಿಂದ ಶನೀಶ್ವರ ಸ್ವಾಮಿಯ ಕೆಟ್ಟ ಪ್ರಭಾವ ಯಾರ ಮೇಲೆಯೂ ನಡೆಯುವುದಿಲ್ಲ. ಹಲವಾರು ವರ್ಷಗಳ ನಂತರ ಸೀತೆಯನ್ನು ಹುಡುಕುತ್ತಾ ಬಂದ ಆಂಜನೇಯ ಸ್ವಾಮಿಯು ಆ ಕತ್ತಲ ಕೋಣೆಯಲ್ಲಿ ಇಣುಕಿ ನೋಡುತ್ತಾರೆ. ಆಗ ಆಂಜನೇಯ ಸ್ವಾಮಿಯ ಮೇಲೆ ಶನೀಶ್ವರ ಸ್ವಾಮಿಯ ದೃಷ್ಟಿಯು ಬಿದ್ದು ಬಿಡುತ್ತದೆ. ಹನುಮಂತನು ಎಲ್ಲ ಗ್ರಹಗಳನ್ನು ಬಿಡುಗಡೆ ಮಾಡುತ್ತಾರೆ, ಆದರೆ ಶನೀಶ್ವರ ಸ್ವಾಮಿಯನ್ನು ಬಿಟ್ಟು. ಏಕೆಂದರೆ ಶನೀಶ್ವರ ಸ್ವಾಮಿಯನ್ನು ಬಿಡುಗಡೆ ಮಾಡಿದರೆ ಅವರು ನನ್ನ ಹೆಗಲೇರುವರು ಎಂಬ ಆತಂಕದಿಂದ. ಆದ್ದರಿಂದ ಶನೀಶ್ವರ ಸ್ವಾಮಿಯು ಹನುಮಂತನ ಬಳಿ, ನೀನು ನನ್ನ ಬಂಧನ ಮುಕ್ತನಾಗಿಸಿದರೆ ಹನುಮಂತನ ಮೇಲೆ ಹಾಗೂ ಯಾರು ಹನುಮಂತನನ್ನು ಪೂಜಿಸುತ್ತಾರೋ ಅವರ ಮೇಲೆ ತನ್ನ ಪ್ರಭಾವವನ್ನು ಕಡಿಮೆ ಮಾಡುವುದಾಗಿ ಮಾತು ಕೊಡುತ್ತಾರೆ. ಹೀಗಾಗಿ ಯಾರು ಹನುಮಂತನನ್ನು ಪೂಜಿಸುತ್ತಾರೋ ಅವರ ಮೇಲೆ ಶನೀಶ್ವರ ಸ್ವಾಮಿಯು ತನ್ನ ಪ್ರಭಾವವನ್ನು ಕಡಿಮೆ ಮಾಡುತ್ತಾರೆ ಅಂತ ಹೇಳ್ತಾರೆ. ಇದಾಗಿತ್ತು ಚಿಕ್ಕಮದುರೆ ಶನಿ ಮಹಾತ್ಮನ ದೇವಸ್ಥಾನದ ಬಗ್ಗೆ. ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.